ಅಪ್ಪು ಅವರ ಈ ಬಾರಿಯ ಬರ್ತ್ಡೇಗಾಗಿ ಜಾಕಿ ಸಿನಿಮಾ ರಿಲೀಸ್ ಆಗ್ತಿದೆ. ಈಗ ಆಲ್ರೆಡಿ ಎಲ್ಲ ಕಡೆ ಒಂದು ದೊಡ್ಡ ಒಂದು ಓಪನಿಂಗ್ ತಗೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಸದ್ಯಕ್ಕೆ ನಮ್ಮೊಟ್ಟಿಗೆ ಜಾಕಿ ರಿಲೀಸ್ನ ಒಂದು ಹೊಣೆಗಾರಿಕೆಯನ್ನು ಹೊತ್ತಿರುವಂಥ KRG ಸ್ಟುಡಿಯೋಸ್ನ ಮಾಲೀಕರಾದಂಥ ಕಾರ್ತಿಕ್ ಗೌಡ್ರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಜಾಕಿ ರಿಲೀಸ್ ಬಗ್ಗೆ ಒಂದಷ್ಟು ಮಾತಾಡ್ತೋಣ. ಸರ್, ಮೊದಲಿಗೆ ಜಾಕಿ ಸಿನಿಮಾವನ್ನು ರಿಲೀಸ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಹೇಗೆ ಸ್ಟಾರ್ಟ್ ಆಯ್ತಂತ? ಇಲ್ಲ, ಅಪ್ಪು ಸರ್ದು ಬರ್ತ್ಡೇಗೆ ಒಂದು ಸಿನಿಮಾ ಮಾಡೋಣ ಅನ್ನೋದಿತ್ತು ಫಸ್ಟು. ಅಂದರೆ ಜನರು ಅವ್ರ ಬರ್ತ್ಡೇಗೆ ಮೊದಲು ಅವ್ರು ಬಂದು ಹೇಗೆ ನೋಡಿ ಅವ್ರಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ರು, ಅದೇ ಥರ ಸಿನಿಮಾ ನೋಡಿ ಸೆಲೆಬ್ರೇಟ್ ಮಾಡೋಣ ಅನ್ನೋದು ಒಂದು ಐಡಿಯಾ ಇತ್ತು. ಸೊ ಅಶ್ವಿನಿ ಅಕ್ಕ ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತಿರುವಾಗ ಲಾಂಗ್ ಬ್ಯಾಕು ಒಂದು ಸಿನಿಮಾ ಮಾಡೋಣ ಎವ್ರಿ ಇಯರು ಅನ್ನೋದು ಅವ್ರ ಬರ್ತ್ಡೇ ಅರೌಂಡ್ ಅವ್ರ ಬರ್ತ್ಡೇ ಅಂತ ಇತ್ತು. ಫಸ್ಟು ಇದು ಸ್ಟಾರ್ಟ್ ಮಾಡಿದಾಗ ಯಾವ ಪಿಕ್ಚರ್ ಸ್ಟಾರ್ಟ್ ಮಾಡೋಣ ಅಂದಾಗ ಜಾಕಿ ಅಂತ ಅವ್ರು ಹೇಳಿದ್ರು, ಅವ್ರು ಮಾಡಬೇಕು ಅಂತ. ಸೊ ಇದು ಇನಿಷಿಯಲ್ ಡಿಸ್ಕಷನ್ಸ್. ಆಮೇಲೆ ಜಾಕಿ ಅಂತ ಎಲ್ಲೋ ಒಂದು ಫ್ಯಾನ್ಸ್ ಪೇಜಸ್ಸಲ್ಲಿ ಇಲ್ಲಿ ರಿಲೀಸ್ ಆಗುತ್ತೆ ಅನ್ನೋದು ಒಂದು ರೂಮರ್ ಸ್ಟಾರ್ಟ್ ಆಗಿದೆ. ನಾವಿನ್ನೂ ಅಫಿಷಿಯಲಿ ಕನ್ಫರ್ಮ್ ಮಾಡಿರಲಿಲ್ಲ. ಅದಾದಾಗ ಅದಕ್ಕೆ ಅರೌಂಡ್ ಟ್ರ್ಯಾಕ್ಷನ್ ಏನಾಯಿತು, ಅದು ಇಟ್ ಗೇವ್ ನಮಗೆ ತುಂಬ ಒಂದು ಇದು ಜಾಸ್ತಿ ಕಾನ್ಫಿಡೆನ್ಸ್ ಕೊಡ್ತು, ಇದನ್ನು ಇನ್ನೂ ಮಾಡ್ಬೋದು. ಆಮೇಲೆ ರಿಲೀಸ್ ಟ್ರೆಂಡ್ ನಡೀತದೆ. ಈಗ ನೀವು ನೋಡಿದ್ರೆ ರೀಸೆಂಟಾಗಿ ತೆಲುಗಲ್ಲಿ ಅಷ್ಟೊಂದು ಪಿಕ್ಚರ್ ರಿಲೀಸಲ್ಲಿ ಚೆನ್ನಾಗಾಗ್ತಿದೆ. ಕರ್ನಾಟಕದಲ್ಲಿ ವಾರಣವೈರಂ ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ. ಸೊ ಇದನ್ನು ಯಾಕೆ ಆಗ್ಬಾರ್ದು? ಆಮೇಲೆ ಇದು ಒಂದು ಸಿನಿಮಾ, ಈ ಎಂಟೈರ್ ಸಿನಿಮಾ ಜಾಕಿ ನೀವು ನೆನೆಸ್ಕೊಂಡ್ರೆ ಒಂದು ಸೆಕೆಂಡ್ ಇಡೀ ಸಿನಿಮಾ ಅಪ್ಪು ಸರ್ನ ಸೆಲೆಬ್ರೇಟ್ ಮಾಡೋ ಸಿನಿಮಾ. ಆ ಸ್ವಾಗೆ ಬೇರೆ, ಆ ಲೋಕಲ್ ಫಸ್ಟ್ ಟೈಮ್ ಮಾಡಿದ್ದು. ಸೂರಿ ಸರ್ ನಿಮ್ಮ ಇಂಟರ್ವ್ಯೂಲು ಹೇಳ್ದಂಗೆ ಅಷ್ಟು ಲೋಕಲ್ ಅವ್ರು ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ಅದನ್ನು ಅವರಿಂದ ಆಚೆ ತೆಗೆಸಿದ್ದು. ಸೊ ಅದನ್ನು ಇಟ್ಸ್ ಎನ್ ಎಂಜಾಯಬಲ್ ಸಿನಿಮಾ. ಬರ್ತ್ಡೇ ಶುಡ್ ಆಲ್ವೇಸ್ ಬಿ, ಜನ ಎಂಜಾಯ್ ಮಾಡ್ತಿದ್ರು. ಅದನ್ನು ಈ ಸತಿ ಥಿಯೇಟ್ರಲ್ಲಿ ಬಂದು ಮಾಡಲಿ ಅನ್ನೋದು ಒಂದು ಉದ್ದೇಶ. ಸೊ ಜಾಕಿಯಿಂದ ಸ್ಟಾರ್ಟ್ ಮಾಡ್ತದೆ ಸರ್. ಈ ಥರ ಅವರ ಬರ್ಡೇಗೆ ಒಂದೊಂದು ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಬಟ್ ಮೇಡಮ್ ಕಡೆಯಿಂದ ಬಂದಂಥ ಮೊದಲ ಆಯ್ಕೆ ಜಾಕಿ ಸಿನಿಮಾನೇ ಯಾಕೆ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಕೇಳಿದ್ಯಾ? ಏನು ಕಾರಣಕ್ಕೋಸ್ಕರ ಅವ್ರಿಗೆ ಇಷ್ಟ ಅಂತ? ಆ ಥರ ಏನು ಕೇಳಿಲ್ಲ. ಬಟ್ ಅವರು ತುಂಬ ಇಷ್ಟಪಟ್ಟಿದ್ದು ಪಿಕ್ಚರ್. ಅವರು ನನಗೆ ತುಂಬ ಇಷ್ಟವಾದ ಪಿಕ್ಚರ್ ಜಾಕಿ ಅಂತ ಹೇಳಿದರು. ಸೊ ಅದರಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಒಂದು ಇದಾಗಿದೆ. ಈಗೇನು ಆಮೇಲೆ ಅದು ವಜ್ರೇಶ್ವರಿ ಅವ್ರದ್ದು ಪಿಕ್ಚರು. ಸೊ ಅವ್ರ ಕೈಲೇ ಇದೆ, ಈಗ ಬೇರೆ ಪ್ರೊಡ್ಯೂಸರ್ಸ್ ಅಲ್ಲ. ಸೊ ಜಾಕಿನೇ ಮಾಡೋಣ ಅಂತ ಅನ್ನೋದು ಐಡಿಯಾ ಅವರಿಂದನೇ ಬಂದಿದ್ದಲ್ಲ. ಸೊ ಫಸ್ಟ್ ವಿಲ್ ಸ್ಟಾರ್ಟ್ ಅವರಿಂದನೇ ಸ್ಟಾರ್ಟ್ ಮಾಡೋಣ ಅನ್ನೋದು. ಕಳೆದ ಒಂದು 15 ದಿವಸದಿಂದ ಜಾಕಿ ರಿಲೀಸ್ ಅಂತ ಸುದ್ದಿ ಕೇಳ್ತಿದ್ದಂಗೆ ಅಭಿಮಾನಿಗಳ ವರ್ಗದಲ್ಲಿ ಸಿಕ್ಕಾಪಟ್ಟೆ ಒಂದು ನಿರೀಕ್ಷೆಗಳು ಜಾಸ್ತಿ ಆಯಿತು. ಈ ಮಟ್ಟದಲ್ಲಿ ರಿಲೀಸ್ ಆಗಬೇಕು, ಆ ಮಟ್ಟದಲ್ಲಿ ರಿಲೀಸ್ ಆಗಬೇಕು ಅಂತ. ನಿಜಕ್ಕೂ ಈಗ ಏನು 15ಕ್ಕೆ ರಿಲೀಸ್ ಆಗ್ತಿದೆ, ಅದು 100 ದಾಟಿ ಹೋಗ್ತಾ ಇದೆ ಸಂಖ್ಯೆ ಅಂತ ಹೇಳ್ತಾ ಇದ್ರಿ. ಎಷ್ಟು ಥಿಯೇಟ್ರ್ಗಳಿಗೆ ಬರ್ಬೋದು ಸರ್? 100+ ಆಗುತ್ತೆ ಸರ್. ಯಾಕಂದರೆ ಈಗ ಡಿಮ್ಯಾಂಡ್ ಸ್ವಲ್ಪ ಜಾಸ್ತಿ ಆಗಿದೆ. ಆಮೇಲೆ ಎಲ್ಲ ಕಡೆ 4 ಶೋಸ್ ಇಲ್ಲದಿದ್ರು 2-3 ಶೋಸ್ ಕೆಲವು ಕಡೆ. ಈಗ ನೀವು ನಿನ್ನೆ ನೈಟ್ ಬುಕ್ಕಿಂಗ್ ಓಪನ್ ಮಾಡಿದ್ವಿ. ನರ್ತಕಿ ಮಾರ್ನಿಂಗ್ ಶೋ ಹಾಫ್ ಆನ್ ಅವರ್ ಸೋಲ್ಡ್ ಔಟ್ ಆಯಿತು. ಇದು ನರ್ತಕಿ ಆಲ್ಮೋಸ್ಟ್ ಒಂದು 900 ಸೀಟ್ ಕೆಪಾಸಿಟಿ ಇರೋದು. ಪ್ರಸನ್ನ ಒಂದು 900 ಸೀಟ್ ಕೆಪಾಸಿಟಿ. ಪ್ರಸನ್ನ 2 ಶೋ ಆಲ್ಮೋಸ್ಟ್ ಫುಲ್ ಆಗಿದೆ. ಮೈಸೂರು ಗಾಯತ್ರಿ ತುಂಬ ಚೆನ್ನಾಗಾಗಿದೆ. ಸೊ ಎಲ್ಲ ಒಬ್ಬೊಬ್ಬರಾಗಿ ಈಗ ಓಪನ್ ಸ್ಟಾರ್ಟ್ ಮಾಡ್ತಾರೆ. ರೆಸ್ಪಾನ್ಸ್ ನೋಡಿ ಶೋಸ್ ಹೆಂಗೆ ಇನ್ಕ್ರೀಸ್ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಅದು ಮಾಮೂಲಿ ಎಲ್ಲ ಸಿನಿಮಾಗೆ ಹೆಂಗಾಗುತ್ತೆ ಹಂಗಾಗುತ್ತೆ. ಬಟ್ 100+ ಅಂತೂ ಪಕ್ಕ ಇರುತ್ತೆ.